ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಗಾಬರಿ ಆಗ್ಬಿಡಿ. ನೋಡಿ, ನಾನು ನಿಮ್ಮ ಮಗಳು ಆಫೀಸಲ್ಲೇ ಅಂದರೆ ಗಾರ್ಮೆಂಟ್ಸಲ್ಲೇ ವರ್ಕ್ ಮಾಡ್ತಿರೋದು, ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಮಗಳನ್ನ ಇಲ್ಲಾಂದ್ರೂ ಒಂದು 2 ತಿಂಗಳಿಂದನೂ ನಾನು ನೋಡ್ತಾನೆ ಇದ್ದೀನಮ್ಮ. ತುಂಬ ಒಳ್ಳೆ ಹುಡುಗಿ. ನೋಡಪ್ಪ, ನಾನು ಇದ್ದಂಗೆ ಹೇಳ್ಬಿಡ್ತೀನಿ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನನ್ನ ಮಗಳು ಇದ್ದಾಗ ಬೇಕಿದ್ರೆ ಬಾ, ಫ್ರೆಂಡಾ ಕೂತ್ಕೊಂಡು ಮಾತಾಡು, ಕಾಫಿ ಮಾಡ್ಕೊಡ್ತೀನಿ, ತಿಂಡಿ ಮಾಡ್ಕೊಡ್ತೀನಿ, ತಿನ್ನಪ್ಪ. ಆದರೆ ಈ ಥರ ಯಾರು ಇಲ್ಲದೆ ಇದ್ದಾಗ ಒಂಟಿ ಮುದುಕಿ ಇರಬೇಕಾದ್ರೆ ನಿನ್ನ ಮನೆಗೆ ಬಂದ್ಬಿಟ್ಟು ಅದು ಇದು ಅಂತಂದರೆ ನನಗೆ ಗಾಬರಿ ಆಗೋದಿಲ್ವೇನಪ್ಪ? ಅಮ್ಮ ಸುತ್ತಿ ಬಳಸಿ ಮಾತಾಡೋದೇನಕ್ಕೆ? ನೋಡಿ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಇರೋದು ಅಕ್ಕ ಇದ್ದಾರೆ. ಅಕ್ಕನೂ ಮದುವೆ ಮಾಡಿಕೊಟ್ಟಿದ್ದೀನಿ, ಅವ್ರು ಗಂಡನ ಮನೆಯಲ್ಲಿ ಇದ್ದಾರೆ. ಈಗ ಸದ್ಯಕ್ಕೆ ನಮಗೆ ಸ್ವಂತ ಮನೆ ಇದೆ ಅಮ್ಮ, ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ. ಸದ್ಯಕ್ಕೆ ನಾನು ಇಲ್ಲಿ ವರ್ಕ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ. ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ಈ ವಿಚಾರನ ನಿಮ್ಮ ಮಗಳ ಹತ್ರ ಹೇಳೋದಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಅವ್ರು ನನ್ನ ಮಾತು ಕೇಳೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರನೇ ಕೇಳಿ, ನಿಮ್ಮ ಹತ್ರನೇ ಮಾತಾಡಿ ಆಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ ಬಂದೆ. ಅಲ್ಲಪ್ಪ, ನೀನು ಏನು ಮಾತಾಡ್ತಾ ಇದೀಯ ಅನ್ನೋದು ಅರ್ಥ ಆಗ್ತಿದ್ಯಾ? ನನ್ನ ಮಗಳಿಗೆ ಮದುವೆ ಆಗಿದೆ, ಆಗಲೇ ಒಂದು ಮಗುನೂ ಇದೆ, ಡಿವೋರ್ಸ್ ಆಗಿದ್ದಾಳೆ. ಅಂಥದ್ರಲ್ಲಿ ನೀನು ನೋಡಿದ್ರೆ ಅವಳು ಮದುವೆ ಆಗ್ತೀನಿ ಅಂತ ಬಂದಿದೆಯಲ್ಲ. ನೋಡಪ್ಪ, ನನ್ನ ಮಗಳನ್ನ 2 ತಿಂಗಳಿಂದ ನೀನು ನೋಡ್ತಾ ಇದ್ದೀನಿ ಅಂತೀಯ. ಅದಕ್ಕೆ ಮುಂಚೆ ಅವಳ ಜೀವನದಲ್ಲಿ ಏನಾಗಿತ್ತು ಅನ್ನೋದು ನಿನಗೆ ಗೊತ್ತಾ? ಮುಂಚೆ ಅವ್ರ ಜೀವನದಲ್ಲಿ ಏನಾದರೂ ಆಗಿರಲಿ ಅಮ್ಮ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸದ್ಯಕ್ಕೆ ಈಗ ನನಗೆ ಶರ್ಮಿಳಾ ಅಂದರೆ ತುಂಬ ಇಷ್ಟ, ಒಳ್ಳೆ ಹುಡುಗಿ. ನನಗೆ ಏನೋ ಗೊತ್ತಿಲ್ಲ, ಅವ್ರನ್ನ ನೋಡ್ತಿದ್ದಾಗೇನೆ ನನಗೆ ಅವ್ರು ಇಷ್ಟ ಆಗೋದ್ರು. ನನಗೆ ಆ್ಯಕ್ಚುಲಿ ಅವ್ರಿಗೆ ಮದುವೆ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೆ ಅದನ್ನು ತಿಳ್ಕೊಳ್ಳೋಣ ಅಂತಲೇ ಇಲ್ಲಿಗೆ ಬಂದಿದ್ದು. ಈಗ ನೀವೇ ಹೇಳಿದ್ರಲ್ಲ ಗಂಡನ ಜೊತೆ ಡಿವೋರ್ಸ್ ಆಗಿದೆ ಅಂತ, ಅವ್ರಿಗೂ ಒಂದು ಜೀವನ ಕೊಟ್ಟಾಗುತ್ತೆ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ನಾನು ಮದುವೆ ಆದಂಗೂ ಇರುತ್ತೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಮ್ಮ, ಇರೋದು ಅಕ್ಕ ಮಾತ್ರ. ಅಕ್ಕನ ಹತ್ರ ನಾನು ಹೇಳ್ಕೊತೀನಿ, ಈ ಥರ ಆಗಿದೆಯಮ್ಮ, ಈ ಥರ ಇದ್ದಾಳೆ ಹುಡುಗಿ, ನಾನು ತುಂಬ ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡ್ಕೋತೀನಿ ಅಂತ. ನನ್ನ ಅಕ್ಕನೂ ನನ್ನ ಮಾತಿಗೆ ವಿರೋಧ ಆಡಲ್ಲಮ್ಮ. ಅಲ್ಲಮ್ಮ, ಈಗ ನೀವೇ ಯೋಚನೆ ಮಾಡಿ, ಗಂಡು ಮಕ್ಳಿಗೆ ಅಕಸ್ಮಾತ್ ಹೆಂಡತಿ ತೀರೋದ್ರೆ ಅಥವಾ ಡಿವೋರ್ಸ್ ಆದರೆ 2ನೇ ಮದುವೆಗೆ ತಯಾರಿ ಮಾಡಿಬಿಡ್ತಾರೆ ಜನ, ಏನು ಮಾತಾಡಲ್ಲ. ಆದರೆ ಹೆಣ್ಮಕ್ಳಿಗೆ ಆಪ್ಷನ್ ಇಲ್ವಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಅಲ್ಲ, ನಿಮ್ಮ ಮಗಳ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ರೂ ನೀವು ಈ ಮದುವೆಗೆ ಒಪ್ಕೊಳ್ಳಲ್ವಮ್ಮ? ಅಲ್ಲಪ್ಪ, ಮಗಳು ಜೀವನ ಚೆನ್ನಾಗಿರುತ್ತೆ ಅಂತಂದರೆ ಯಾವ ತಾಯಿ ಒಪ್ಕೊಳ್ಳಲ್ಲ ಹೇಳಪ್ಪ. ನಾನು ಹೇಳ್ತಾ ಇದ್ದೀನಿ, ನನ್ನ ಮಗಳು ಗಂಡನ ಮನೆಗೂ ಹೋಗಿ ಕೇಳ್ಕೊಂಬಂದೆ. ಆದರೆ ಅವ್ನಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮುಂದಿನ ತಿಂಗಳಲ್ಲೇ ಮದುವೆ. ಅವನು ಮದುವೆ ಮಾಡ್ಕೊಂಡು ಅವನ ಸಂಸಾರ, ಅವನ ಜೀವನ ಅಂತ ಮಾಡ್ಕೊಂಡು ಹೋಗ್ತಾನೆ. ನನ್ನ ಮಗಳು ಒಂಟಿ ಆಗ್ಬಿಟ್ಲಲ್ಲ ಅಂತ ದಿನ ಕೊರಗ್ತೀನಿ ಕಣಪ್ಪ. ನಿನ್ನ ಹೆಸರೇನಪ್ಪ? ಸಂತೋಷ ಅಂತಮ್ಮ. ಸಂತೋಷ್, ಕುತ್ಕೊಳ್ಳಪ್ಪ, ಕುತ್ಕೊಂಡು ಮಾತಾಡೋಣ. ಇರಲಿ ಅಮ್ಮ, ಪರವಾಗಿಲ್ಲ. ಈಗ ನಾನು ಹೇಳಿದ್ದಕ್ಕೆ ನಿಮ್ಮ ಅಭಿಪ್ರಾಯ ಏನಮ್ಮ? ಈಗ ನಾನು ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಅವಳಿಗೆ ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ, ಅವಳಿಗೆ ಈ ಮುಂಚೆ ಯಾವ ಥರ ಜೀವನ ಸಿಕ್ಕಿತ್ತೋ ನನಗೆ ಗೊತ್ತಿಲ್ಲ. ಅವಳು ಫಾಸ್ಟಲ್ಲಿ ಏನಾಗಿತ್ತೋ ನನಗೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನಾನು ಫ್ಯೂಚರಲ್ಲಿ ನಾನು ಅವಳ ಜೊತೆಯಾಗಿ, ಅವಳ ಜೀವನ ಸಂಗಾತಿಯಾಗಿ ಅವಳ ಜೊತೆ ನಾನು ಬಾಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇನಂತೀರಮ್ಮ ಇದಕ್ಕೆ? ನನಗೇನೋ ಒಪ್ಪಿಗೆ ಇದೆ ಕಣಪ್ಪ, ಆದರೆ ನನ್ನ ಮಗಳು ಏನು ಹೇಳ್ತಾಳೋ ಅಂತ ಗೊತ್ತಿಲ್ಲ ಕಣಪ್ಪ. ಅಲ್ಲದೆ ನನ್ನ ಮಗನೂ ಇದ್ರ ಬಗ್ಗೆ ಕೇಳಬೇಕು. ನನ್ನ ಮಗನ ಹತ್ರನೂ ಮಾತಾಡಿಲ್ಲ. ಕೇಳಿ ಅಮ್ಮ, ಮನೆಯಲ್ಲಿ ಮಾತಾಡಿ. ಅಕಸ್ಮಾತ್ ಒಪ್ಲಿಲ್ಲ ಅಂತಂದರೆ ನೀವೇ ಬುದ್ಧಿ ಹೇಳಿ, ಅವ್ರಿಗೆ ಹೇಳಿ ಈ ಥರ ಮದುವೆ ಮಾಡ್ಕೊಳಮ್ಮ ಅಂತ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಬೇಕಿದ್ರೆ ನೀವು ನಮ್ಮ ಮನೆ ಹತ್ರನೂ ಬನ್ನಿ, ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿ, ಹುಡುಗ ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಮದುವೆ ಮಾಡಿಕೊಡಿ, ಪರವಾಗಿಲ್ಲ. ನೋಡಿ, ನನಗೆ ಕುಡಿಯೋದಾಗಲಿ ಅಥವಾ ಬೇರೆ ಥರ ಚಟಗಳಾಗಲಿ ಯಾವುದೂ ಇಲ್ಲ. ಅಲ್ಲ, ನನ್ನ ಬಗ್ಗೆ ನಾನೇ ಹೇಳ್ಕೋಬಾರ್ದು. ನೀವು ಬನ್ನಿ ಅಮ್ಮ, ಬಂದು ವಿಚಾರಿಸಿ, ಎಲ್ಲಿ ಬೇಕಾದರೂ ವಿಚಾರಿಸಿ, ನನ್ನ ಬಗ್ಗೆ ವಿಚಾರಿಸಿ ಆಮೇಲೆ ಹೆಣ್ಣು ಕೊಡಿ. ಆದರೆ ನಾನು ಮಾತ್ರ ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಅಮ್ಮ, ದಯವಿಟ್ಟು ನಿಮ್ಮ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡಿ. ನಾನು ಅವಳು ಕೈ ಮಣ್ಣಾಗದಿರೋ ಥರ ನೋಡ್ಕೋತೀನಮ್ಮ. ಅವಳ ಜೀವನದಲ್ಲಿ ಮುಂದೆ ಯಾವುದೇ ಥರ ಕಷ್ಟ ಬರ್ದಿರೋ ಥರ, ಅವಳ ಕಣ್ಣಲ್ಲಿ ನೀರು ಬರ್ದಿರೋ ಥರ ಸಾಕೋತೀನಮ್ಮ. ನೋಡಿ, ಇಷ್ಟಕ್ಕೆ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಬೇಕಾದರೆ ನಾನು ಶರ್ಮಿಳಾ ಹತ್ರ ಮಾತಾಡ್ತೀನಿ. ಅವರು ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲಮ್ಮ. ನೀವೊಂದ್ಸರಿ ಮಾತಾಡಿ ಈ ಥರ ಬಂದಿದ್ರಮ್ಮ ಸಂತೋಷ್ ಅಂತ, ನಿಮ್ಮ ಇದರ ಗಾರ್ಮೆಂಟ್ಸಲ್ಲಿ ಮ್ಯಾನೇಜರ್ ಆಗಿದ್ದಾರಂತೆ, ಬಂದು ನನ್ನ ಹತ್ರ ಮಾತಾಡಿದ್ದಾರೆ ಅಂತ ಹೇಳಿದ್ಮೇಲೆ ಬೇಕಿದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಮ್ಮ. ಸರಿನಪ್ಪ, ಆಯಿತು. ನನ್ನ ಮನೆಯಲ್ಲಿ ಮಾತಾಡ್ತೀನಿ ಬಿಡಪ್ಪ. ಸರಿ ಅಮ್ಮ, ಬರ್ತೀನಿ. ಆಯ್ತಪ್ಪ. ಮೇಡಮ್, ಆಯಿತು ಮೇಡಮ್, ನೀವು ಹೇಗೆ ಹೇಳಿದಿರೋ ಹಾಗೆ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ವಾವ್, ಸೂಪರ್ ಆಶಾ. ನಿಜವಾಗ್ಲೂ ನಿನ್ನ ಹಾರ್ಡ್ ವರ್ಕಿಗೆ ನಾನು ತುಂಬ 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 ಅಪ್ರಿಷಿಯೇಟ್ ಮಾಡ್ತೀನಿ ಆಶಾ. ನೋಡೋಣ, ಈಗೇನಾದರೂ ಇದು ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಯ್ತಿದೆಯಲ್ಲ, ನಿಮಗೆ ಸ್ಯಾಲ್ರಿನೂ ಸ್ವಲ್ಪ ಹೈಕ್ ಮಾಡ್ತೀನಿ ನಾನು. ಹೇಗಿದ್ರೂ ನನಗೂ ಲಾಭ ಬರುತ್ತೆ. ನನಗೆ ಬರೋ ಲಾಭದಲ್ಲಿ ನಿಮಗೂ ಸ್ವಲ್ಪ ಕೊಟ್ಟರೆ ಏನೂ ಕಮ್ಮಿ ಆಗಲ್ಲ ನನಗೆ. ಶ್ರೇಯ ಎಲ್ಲಿ? ಅದು ಶ್ರೇಯಾ ಮೇಡಮ್ ಅವರು ಅದು ಯಾವುದೋ ಒಂದು ಡ್ರೆಸ್ ಹೇಳಿದ್ರಂತಲ್ಲ ಮೇಡಮ್, ಆ ಡ್ರೆಸ್ನ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕು ಅಂತ ತರೋದಕ್ಕೆ ಹೋಗಿದ್ದಾರೆ. ಇನ್ನೇನೋ ಬರ್ತಾರೆ. ಅಯ್ಯೋ ಹೌದಾ, ಮೆಟೀರಿಯಲ್ಸ್ ತರೋದಕ್ಕೆ ಹೋಗಿದ್ದಾಳ? ಅಲ್ಲ, ನನಗೊಂದು ಮಾತು ಹೇಳೇ ಇಲ್ವಲ್ಲ ಅವಳು. ಅಲ್ಲ, ಹೇಳಿದರೆ ನಾನೇ ತೊಗೊಂಬರ್ತಿದ್ದೆ. ಹೋಗಲಿ ಬಿಡು,
ಈಗ ಹೋಗಿದ್ದಾಳಲ್ಲ ಬಂದ್ಮೇಲೆ ನಾನೇ ಹೇಳ್ತೀನಿ. ಸುಮ್ಮನೆ ಯಾಕಮ್ಮ ರಿಸ್ಕ್ ತಗೋತೀಯಾ, ನನಗೆ ಹೇಳಿದರೆ ನಾನೇ ತಂದು ಕೊಡ್ತಿರ್ಲಿಲ್ವಾ ಅಂತ ಕೇಳ್ತೀನಿ ಬಿಡು. ಸರಿ ಮ್ಯಾಮ್, ಏನಾದರೂ ಇದ್ರೆ ಕರೀರಿ, ಬರ್ತೀನಿ. ವಾವ್ ಮಗಳೇ, ಇಷ್ಟೊಂದು ಆರ್ಡರ್ಸ್ ಬಂದಿತ್ತಾ? ಹೌದಮ್ಮ, ಅದು ಏನು ಅದೃಷ್ಟನೋ ದೇವ್ರ ಮಾಯೇನೋ ಒಂದು ಗೊತ್ತಿಲ್ಲಮ್ಮ. ಇಷ್ಟೊಂದು ಆರ್ಡರ್ಗಳು ಒಂದೇ ದಿನಕ್ಕೆ ಬಂದ್ಬಿಟ್ಟಿದೆ. ನನಗಂತೂ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲಮ್ಮ. ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಿಜವಾಗ್ಲೂ ನಾನು ರೀಚ್ ಆಗ್ತೀನ ಜನಗಳಿಗೆ, ನನ್ನ ಪ್ರಾಡಕ್ಟ್ ಇಷ್ಟ ಆಗುತ್ತಾ ಅವ್ರಿಗೆ, ನನ್ನ ಡ್ರೆಸ್ ಯಾವ ಥರ ಪ್ರೀತಿಯಿಂದ ರೆಡಿ ಮಾಡ್ತೀನಿ, ಜನನೂ ಅಷ್ಟೇ ಸಪೋರ್ಟ್ ಮಾಡಿದಾರಮ್ಮ. ನಿಜವಾಗ್ಲೂ ನಾನು ಇಷ್ಟುವರೆಗೂ ಏನು ಕಲೆಕ್ಟ್ ಮಾಡಿದ್ದೆ ಎಲ್ಲ ಡ್ರೆಸ್ಗಳು ಆಲ್ಮೋಸ್ಟ್ ಸೇಲ್ ಆಗಿಬಿಟ್ಟಿದೆ. ಮತ್ತು ಈಗ ಕೆಲವೊಂದು ಐಟಮ್ಸ್ಗಳು ಖಾಲಿ ಆಗಿಬಿಟ್ಟಿದೆ ಅಲ್ಲಮ್ಮ, ಅದಕ್ಕೇನೆ ಮತ್ತೆ ರೀಸ್ಟಾಕ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾರೆ. ಈಗ ಎಲ್ಲನೂ ಸ್ಟಿಚ್ ಮಾಡಬೇಕು, ಎಲ್ಲ ಮೆಟೀರಿಯಲ್ಸ್ ಎಲ್ಲ ತರಬೇಕು, ತುಂಬ ಕೆಲಸ ಇದೆ ಅಮ್ಮ. ಆಗಲಿ ಮಗಳೇ, ಇನ್ಮೇಲೆ ನಾನು ನಿನ್ನ ಜೊತೆ ಬೆಳಿಗ್ಗೆನೇ ಬಂದ್ಬಿಡ್ತೀನಿ. ಹೇಗಿದ್ರು ಅಮ್ಮ ಇದ್ದಾರಲ್ಲ, ಗೀತಾ ಜೊತೆ ಅಮ್ಮ ಇರ್ತಾರೆ. ನಾನು ಬೆಳಿಗ್ಗೆನೇ ನಿನ್ನ ಜೊತೆನೇ ಆಫೀಸಿಗೆ ಬರ್ತೀನಿ ಬೋಟಿಕ್ಕೆ. ನಿನಗೆ ಏನು ಹೆಲ್ಪ್ ಬೇಕು ಹೇಳು, ಈಗ ನಾನು ಬೇಕಿದ್ರೆ ನೋಡ್ಕೊತಾ ಇರ್ತೀನಿ ಶಾಪ್ನ, ನೀನು ಹೋಗಿ ಅದೇನು ಮೆಟೀರಿಯಲ್ಸ್ ಬೇಕು ಎಲ್ಲ ತೊಗೊಂಬಿಡು. ಅಲ್ಲ, ನೀನು ಯಾಕೆ ಕಾರ್ ಡ್ರೈವಿಂಗ್ ಕಲಿಬಾರ್ದು? ಸ್ಕೂಟಿನಲ್ಲಿ ಎಲ್ಲನೂ ಇಟ್ಕೊಂಬರೋಕೆ ಆಗಲ್ಲ ಅಲ್ವಾ ಮಗಳೇ? ನಿನ್ಗೆ ಆವಾಗಲೇ ಹೇಳಿದೆ ನಾನು ಫ್ರೀಯಾಗಿದ್ದಾಗಲೇ ಕಾರ್ ಡ್ರೈವಿಂಗ್ ಕಲಿ ಅಂತ, ನೀನೇ ಕಲೀಲಿಲ್ಲ. ಈಗ ನೋಡು, ಈ ಕಾರ್ ಓಡಿಸೋದು ಕಲ್ತಿದ್ದಿದ್ರೆ ಯಾರನ್ನು ಕಾಯೋ ಅವಶ್ಯಕತೆನೇ ಇರಲಿಲ್ಲ, ನೀನೇ ಕಾರಲ್ಲಿ ತಗೊಂಡ್ಬರ್ಬೋದಿತ್ತು. ಹೌದಮ್ಮ, ನೀನು ಹೇಳಿದ್ದು ನಿಜ, ನಾನು ಕಾರ್ ಡ್ರೈವಿಂಗ್ ಕಲಿಬೇಕಾಗಿತ್ತು. ನೀನು ಅವತ್ತೇ ಹೇಳಿದೆ, ನಾನು ನಿನ್ನ ಮಾತೇ ಕೇಳಲಿಲ್ಲ. ಇವಾಗ ಅನ್ನಿಸ್ತಾ ಇದೆ ಕಲಿಬೇಕಿತ್ತು ಅಂತ. ಆದರೆ ಏನು ಮಾಡಲಿ, ಇವಾಗ ಸದ್ಯಕ್ಕಂತೂ ಕಾರ್ ಡ್ರೈವಿಂಗ್ ಹೋಗೋಕ್ಕಾಗಲ್ಲ. ಸದ್ಯಕ್ಕೆ ಈಗ ಆದಿಗೆ ಬರೋಕ್ಕೆ ಹೇಳಿದ್ದೀನಿ. ಆದಿ ಅಣ್ಣ ಬಂದರೆ ಅವನು ಕರ್ಕೊಂಡೋಗಿ ಒಂದು ರೌಂಡ್ ಎಲ್ಲ ನಾನು ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಟ್ಯಾಕ್ಸಿನೇ ಬುಕ್ ಮಾಡ್ಕೋತಿದ್ದೆ ಅಮ್ಮ, ಆದರೆ ಏನು ಮಾಡಲಿ, ಅವ್ರನ್ನೆಲ್ಲ ಕರ್ಕೊಂಡು ಈ ಶಾಪ್ಗಳಿಗೆ ಹೋಗೋಕ್ಕಾಗಲ್ಲ, ಮತ್ತು ಅವ್ರ ಕೈಲಿ ಎಲ್ಲನೂ ತೊಗೊಂಬನ್ನಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅಣ್ಣನೇ ಆದರೆ ಹೆಂಗೋ ನನ್ನ ಜೊತೆಗೆ ಸಪೋರ್ಟಿವ್ ಆಗಿರ್ತಾನೆ. ಆಯ್ತು ತರಿಸ್ಕೊ ಮಗಳೇ. ಈಗ ಏನು ನಾನೇನು ಬೇಡ ಅಂತ ಅನ್ನ, ನಿಮ್ಮಣ್ಣ ನಿನ್ಗೆ ಮಾಡಿದೆ ಇನ್ಯಾರಿಗೆ ಮಾಡ್ತಾನೆ ಹೇಳು. ನೋಡು, ಈಗ ಹೆಂಗೋ ನಿಮ್ಮಣ್ಣ ಮನೆ ತವಲೇ ಇರ್ತಾನಲ್ಲ, ಆಗ ಸಂಡೇ ಟೈಮು ಅಥವಾ ಸ್ಯಾಟರ್ಡೇನೋ ಯಾವಾಗಾದರೂ ಸರಿ, ಅವನ ಹತ್ರನೇ ಸ್ವಲ್ಪ ಕಾರ್ ಡ್ರೈವಿಂಗ್ ಹೇಳಿಸ್ಕೊ. ಅದೇ ಮಾಡಬೇಕಮ್ಮ. ಸರಿಯಾಗಿದ್ರೆ ಆದಿ ಅಣ್ಣ ಬರ್ತಿದ್ದಂಗೆ ನಾನು ಹೋಗಿ ಅದೇನಿದೆ ಐಟಮ್ಸ್ ಎಲ್ಲ ತೊಗೊಂಬರ್ತೀನಿ. ಸರಿ ಆಯಿತು, ನಿಮ್ಮ ಆದಿ ಅಣ್ಣ ಬರ್ತಿದ್ದಂಗೆ ಕರ್ಕೊಂಡು ಹೋಗ್ಬಿಟ್ಟು ಅದೇನು ತೊಗೊಂಡು ಬಾ. ಆಮೇಲೆ ನಿಂದು ಅದೇನಿದೆ ಲಿಂಕು ನನಗೆ ಸೆಂಡ್ ಮಾಡು, ಅದು ಇನ್ಸ್ಟಾಗ್ರಾಮ್ ಐಡಿದು. ನಾನು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಶೇರ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ಕೊಡ್ತೀನಿ. ಒಬ್ಬರಿಂದ ಒಬ್ರಿಗೆ ಹಾಗೆ ಸೆಂಡ್ ಆಗ್ತಾ ರೀಚ್ ಆಗೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಸರಿಯಮ್ಮ, ಆಯಿತು, ನಾನು ನಿನಗೆ ಲಿಂಕ್ ಕಳಿಸ್ಕೊಡ್ತೀನಿ ಬಿಡು. ಸ್ಟೇಟಸ್ಗೆ ಹಾಕು, ಆಮೇಲೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡು. ನಮ್ಮ ರಿಲೇಟಿವ್ಸ್ ಯಾರು ಇದ್ದಾರೆ ನೋಡು, ಎಲ್ಲರಿಗೂ ಶೇರ್ ಮಾಡು. ಓ, ಏನಮ್ಮ ಮಗಳು ಭಾರಿ ಜೋರಾಗಿ ಏನೋ ಮಾತಾಡ್ತಾ ಇದ್ದೀರಾ? ಅದೇಣ್ಣ ಬಾ. ಏನಿದು ದೀಪ್ತಿ, ಇಷ್ಟು ಬೇಗ ಎಲ್ಲ ಪ್ಯಾಕಿಂಗ್ ಆಗೋಯ್ತಾ? ಹ್ಞೂ ಅಣ್ಣ, ನೀನು ಹಂಗೆ ಅಂದ್ಯಲ್ಲ, ಒಂದು 250-300 ಆರ್ಡ್ರ್ ಬಂದಿದೆ ಅಂತ. ಅದು ಲಿಸ್ಟ್ ಕಳಿಸಿದ್ದಲ್ಲ, ಅದೆಲ್ಲನೂ ಕಳಿಸಿದ್ದೆ. ಸ್ಟಿಕ್ಕರ್ಸ್ ಎಲ್ಲ ತರಿಸ್ಬೇಕಲ್ಲ ಅಣ್ಣ, ನೀನು ಪ್ಯಾಕೇಜಿಂಗ್ ಕವರ್ ಅಂತ ಕೊಟ್ಟೆ, ಇನ್ನು ಅದು ಲೇಬಲ್ ಎಲ್ಲ ಮಾಡ್ಕೋಬೇಕಿತ್ತಲ್ಲ, ಅದೆಲ್ಲ ರೆಡಿ ಮಾಡಿಸು ಅಂತ ನೆನ್ನೆನೇ ಕಳಿಸ್ಕೊಟ್ಟಿದ್ದೆ. ಅವಳು ಬೆಳಿಗ್ಗೆನೇ ಬಂದು ಎಲ್ಲನೂ ರೆಡಿ ಮಾಡಿಸ್ಕೊಟ್ಲು. ನಾನು 7:30ಗೆಲ್ಲ ಇಲ್ಲಿಗೆ ಬಂದುಬಿಟ್ಟೆ. ಅಮ್ಮಂಗೆ ಹೇಳಿದ್ದೆ ಸ್ವೀಟಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಕೊಡಮ್ಮ, ನನಗೊಂಚೂರು ಕೆಲಸ ಐತೆ, ಅದು ಮುಗಿಸ್ಕೊಂಬರ್ತೀನಿ ಅಂತ. ನೋಡು, ಅಮ್ಮನೂ ಸ್ವೀಟಿನ ಸ್ಕೂಲಿಗೆ ಕಳಿಸಿ ತಿಂಡಿ ಮಾಡ್ಕೊಂಡು ಬಂದಿದ್ದಾರೆ, ನನಗೂ ತಿಂಡಿ ತಗೊಂಡು. ಹೌದಾ? ನಾನು ಕಾಲ್ ಮಾಡಿದ್ದು ನೋಡಿ ಪಾಪ, ಏನೋ ಅದು ಪ್ಯಾಕಿಂಗ್ ಎಲ್ಲ ಕಷ್ಟ ಆಗ್ತಿದೆಯೇನೋ, ಅದಕ್ಕೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋಣ ಅಂತ ಬಂದೆ ನಾನು. ಪ್ಯಾಕಿಂಗ್ ಮಾಡೋಕ್ಕೆ ಹೆಲ್ಪ್ ಏನು ಬೇಡಣ್ಣ, ಎಲ್ಲ ಪ್ಯಾಕಿಂಗ್ ಆಗಿದೆ. ಬಟ್ ಇದನ್ನು ಶಿಪ್ಪಿಂಗ್ ಮಾಡಬೇಕು. ನಿನ್ಗೆ ಯಾರಾದರೂ ಪರಿಚಯ ಇದ್ದರೆ, ಸ್ವಲ್ಪ ಯಾರಾದರೂ ಈ ಥರ ಕೆಲಸ ಮಾಡೋರು ಇದ್ದರೆ ನೋಡೋಣ ಪ್ಲೀಸ್. ನನಗೆ ಇಷ್ಟೆಲ್ಲನೂ ತೊಗೊಂಡೋಗಿ ಕೊಡೋದಕ್ಕಾಗಲ್ಲ. ಅವರೇ ಬಂದು ಇಲ್ಲಿಂದ ಪಿಕಪ್ ಮಾಡ್ಕೊಂಡ್ರೆ ಬೇಕಾದ್ರೆ ನಾನು ಅದಕ್ಕೆ ಏನು ಖರ್ಚು ಬರುತ್ತೆ ನಾನು ಅದನ್ನು ಕೊಡ್ತೀನಿ. ಹೌದಾ? ಸರಿ ಆಯಿತು ಇರು. ಹಾಗಿದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಇದೇ ವರ್ಕ್ ಮಾಡೋದು, ಅವನ ಹತ್ರ ವಿಚಾರಿಸಿ ನೋಡ್ತೀನಿ. ಈಗ ನಾನು ಆಫೀಸ್ಗೆ ಹೋಗ್ಲಾ ಹಾಗಿದ್ರೆ? ಅಯ್ಯೋ ಅಣ್ಣ, ನಾನು ನಿನ್ನ ಕರೆದಿದ್ದ ಉದ್ದೇಶನೇ ಬೇರೆ ಅಣ್ಣ. ನೀನು ನೋಡಿದ್ರೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಅದೇ ಮೊನ್ನೆ ಕರ್ಕೊಂಡೋಗಿದ್ಯಲ್ಲ ಮೆಟೀರಿಯಲ್ಸ್ ಎಲ್ಲ ತರೋದಕ್ಕೆ, ಮತ್ತೆ ಅಲ್ಲಿಗೆ ಹೋಗ್ಬೇಕಿತ್ತು ಕಣ. ಯಾಕೆ ಮೆಟೀರಿಯಲ್ಸ್ ಎಲ್ಲ ಖಾಲಿ ಆಗೋಯ್ತಾ? ಏನು ನೀನು ಹಿಂಗೆ ಕೇಳ್ತಾ ಇದೀಯಾ? ಇಷ್ಟೊಂದೆಲ್ಲ ಪ್ಯಾಕ್ ಮಾಡಿದ್ದೀನಿ, ಮೆಟೀರಿಯಲ್ಸ್ ಇನ್ನೂ ಇರುತ್ತೆ ಅಂತ ಅನ್ಕೊಂಡಿದ್ಯಾ? ಎಲ್ಲ ಖಾಲಿ ಆಗೋಯ್ತು ಅಣ್ಣ. ಅಬ್ಬಬ್ಬಬ್ಬಬ್ಬ, ಲಾಟ್ರಿ ಹೆಂಗಾದ್ರೆ ಏನು ನೀನು ಒಂದೇ ದಿನಕ್ಕೆ ಇಷ್ಟೊಂದು ಇಂಪ್ರೂವ್ಮೆಂಟಾ? ನಿಜವಾಗ್ಲೂ ದೀಪ್ತಿ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣೆ. ನಿಜ ಹೇಳಬೇಕು ಅಂದರೆ ನನಗಿಂತ ನೀನೇ ಗ್ರೇಟ್. ನಾನು ಅಪ್ಪ ಮಾಡಿರೋ ಆಫೀಸ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಆದರೆ ನೀನೊಂದು ಬೋಟಿಗೆ ಸ್ಟಾರ್ಟ್ ಮಾಡಿ ನಿಂದೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀಯಲ್ಲ. ನಿಜ ಹೇಳಬೇಕು ಅಂದರೆ ಇದರಲ್ಲಿ ನಂದೇನೂ ಇಲ್ಲ ಅಣ್ಣ, ಎಲ್ಲ ನೀನು ಮತ್ತು ಅಪ್ಪ ಮಾಡಿಕೊಟ್ಟಿರೋದೇನೆ. ನೀವಿಲ್ಲ ಅಂದಿದ್ರೆ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಯ್ತು ಅಣ್ಣ ತಂಗಿ ಏನು ಬರೀ ನಿನ್ನಿಂದ ನನ್ನಿಂದ ಅನ್ಕೊಂಡು ನಿಂತಿರ್ತೀರಾ? ಹೋಗಿ ಬೇಗ ಹೋಗಿ ಅದೇನು ಮೆಟೀರಿಯಲ್ಸ್ ಇದೆ ತೊಗೊಂಬ ಹೋಗಮ್ಮ. ಸರಿ ಮಮ್ಮಿ, ಆಗಿದ್ರೆ ನಾನು ಆದಿ ಅಣ್ಣನ ಜೊತೆ ಹೋಗಿ ಅದೆಲ್ಲ ತೊಗೊಂಬರ್ತೀನಿ. ನೀನೊಂದು ಸ್ವಲ್ಪ ಅಂಗಡಿ ಕಡೆ ನೋಡ್ಕೋತಾ ಇರು. ಆಯಿತು, ನಾನು ನೋಡ್ಕೋತೀನಿ, ಹೋಗಮ್ಮ.